ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಚನಾ ಪಾಲಕ್ ಅಥವಾ ಪಾಲಕ್ ಚನಾ ಅಂತನಾದ್ರೂ ಹೇಳ್ಬೋದು. ಇದು ತುಂಬಾ ಈಸಿ ಆಗಿರುವಂಥದ್ದು ಕರಿ ಮತ್ತೆ ತುಂಬಾ ಟೇಸ್ಟಿ ಆಗಿರುವಂಥ ಕರಿ. ಪ್ರೋಟೀನ್ ಮತ್ತೆ ವೈಟಮಿನ್ಸ್ ಎರಡೂ ಇರುವಂಥ ಮಿಕ್ಸ್ ಆಗಿರುವಂಥ ಕರಿ ಇದು. ಇದು ಚಪಾತಿಗೆ, ಅನ್ನಕ್ಕೆ, ಗೀ ರೈಸು, ಜೀರಾ ರೈಸು ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಇದನ್ನ ಒಂದು 20-25 ಮಿನಿಟ್ಸ್ ಅಲ್ಲೆಲ್ಲ ಮಾಡ್ಬೋದ್ಬೋದು. ನಾವು ಕಾಳು ನೆನೆ ಹಾಕೊಂಡು ಕಾಳನ್ನ ಬೇಯಿಸ್ಕೊಂಡ್ಬಿಟ್ರೆ ಅಷ್ಟೇ ಇದು. ಮತ್ತೆ ಇನ್ನೆಲ್ಲ ತರಕಾರಿ ಹೆಚ್ಕೊಂಡ್ಬಿಟ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಇದು ಒಂದು 20-25 ಮಿನಿಟ್ಸ್ ಅಲ್ಲೆಲ್ಲ ಆಗೋಗುತ್ತೆ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ನಾನು 1.5 ಕಪ್ಪಷ್ಟು ಕಾಳನ್ನ ನಾನು ನೆನೆ ಹಾಕಿದ್ದೆ. ಕಾಬೂಲ್ ಕಡ್ಲೆ ಅಂತಾರಲ್ಲ ಅದು. ಅದನ್ನ ಬೆಳಗ್ಗೆ ರಾತ್ರಿನೇ ನೆನೆ ಹಾಕಿದ್ದೆ. ಬೆಳಗ್ಗೆ ಹೊತ್ತಿಗೆ ಈ ತರ ಚೆನ್ನಾಗಿ ನೆಂದಿತ್ತು. ಇದನ್ನ ಇವಾಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು, ಸುಮ್ನೆ ಅದಷ್ಟು ಮುಳುಗೋ ತನಕ ನೀರು ಮತ್ತೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಬೇಯಿಸ್ಕೊಳಕ್ಕೆ ಇಡ್ತಾ ಇದ್ದೀನಿ. ಅದು ಬೆಂದ ಮೇಲೆ ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು 1.5 ಇಂದ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ತುಂಬಾ ಎಣ್ಣೆ ಬೇಕಾಗಲ್ಲ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ. ಈಗ ನಾನಿಲ್ಲಿ 1 ಈರುಳ್ಳಿ ತಗೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಯಾಕೆಂದ್ರೆ ಇದನ್ನೇನು ಮತ್ತೆ ಮಿಕ್ಸಿಗೆಲ್ಲ ಹಾಕಲ್ಲ ಗ್ರೇವಿನ. ಇದೇ ಡೈರೆಕ್ಟ್ ಆಗಿ ಮಾಡೋದ್ರಿಂದ ತುಂಬಾ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದನ್ನ ಬಾಡಿಸ್ಕೊಳ್ಬೇಕು, ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಟ್ರಾನ್ಸ್‌ಪರೆಂಟ್ ಆಗೋ ತನಕ. ಟ್ರಾನ್ಸ್‌ಪರೆಂಟ್ ಆದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬಹುದು, ಇಲ್ಲ ಅಂದ್ರೆ ಏನ್ ಬೇಡ. ಆಮೇಲೆ 1 ಈರುಳ್ಳಿಗೆ ನಾನು 2 ಟೊಮೆಟೊ ತಗೊಂಡಿದ್ದೀನಿ. ಸೊ ನಾನಿಲ್ಲಿ 2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಈಗ ಉಪ್ಪು ಹಾಕೋಣಂತೆ. ಉಪ್ಪು ಹಾಕಿದ್ರೆ ಬೇಗ ಇದು ಬಾಡುತ್ತೆ ಅಂತ. ಈ ಟೊಮೆಟೊ ಎಲ್ಲ ಬೇಗ ಮೆತ್ತಗಾಗತ್ತೆ. ನಾನು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈವನ್ ಕಾಳು ಬೇಯಿಸಕ್ಕೂ ಕೂಡ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಒಂದ್ 2 ನಿಮಿಷ ಫ್ರೈ ಆದ್ಮೇಲೆ ಪೌಡರ್‌ಗಳನ್ನ ಹಾಕೋಣ. ಅಚ್ಕಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಆಮೇಲೆ ಗರಂ ಮಸಾಲ 1 ಟೀ ಸ್ಪೂನು, ಮತ್ತೆ ನಾನು ಇದಕ್ಕೀಗ ಚನ್ನಾ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಚನ್ನಾ ಮಸಾಲದು. ನಿಮ್ಗೆ ಇದು ಬೇಡ ಅಂತ ಅಂದ್ರೆ ಮಸಾಲೆನೇ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಚನ್ನಾ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗಿರತ್ತೆ, ಸ್ಮೆಲ್ಲು ಚೆನ್ನಾಗಿರತ್ತೆ ಅಂತ. ಅದೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ನಾನೀಗ ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಇಂದ 1.5 ಕಟ್ ಅಂತ ಅನ್ಬೋದಿದು. ಅಷ್ಟು ಪಾಲಕ್ ಸೊಪ್ಪನ್ನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬೇಗ ಬೆಂದ್ಬಿಡತ್ತೆ. ಇದಕ್ಕೇನು ತುಂಬಾ ಟೈಮ್ ಬೇಕಾಗಿಲ್ಲ. ಸುಮ್ನೆ ಒಂದ್ಸತಿ ಹಿಂಗ್ ಫ್ರೈ ಮಾಡಿ ಒಂಚೂರು ಒಂದು 1/4 ಲೋಟದಷ್ಟು ನೀರ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು. ಒಂದು 2 ನಿಮಿಷಕ್ಕೆಲ್ಲ ಇದು ಬೆಂದೋಗ್ಬಿಡತ್ತೆ. ಪಾಲಕ್ ಸೊಪ್ಪು ಬೇಗ ಬೇಯುತ್ತೆ. ಸೊ ನಾನಿದ್ ಮುಚ್ಚಿಡ್ತಾ ಇದ್ದೀನಿ. ನೀರ್ ಹಾಕಿರೋದ್ರಿಂದ ಚೆನ್ನಾಗಿದ್ ಬೇಯುತ್ತೆ ಅಂತ. ಈಗ ಒಂದ್ 2 ನಿಮಿಷ ಆಯ್ತು. ಈಗ ಚೆನ್ನಾಗಿದು ಬೆಂದಿದೆ. ಇದಕ್ಕಿವಾಗ ನಾವು ಬೇಯಿಸಿಟ್ಟಿರುವಂತ ಕಾಳನ್ನ ಹಾಕೋಣ. ಕಾಳು ತುಂಬಾನು ಸ್ಮ್ಯಾಶ್ ಆಗಿರ್ಬಾರ್ದು, ತುಂಬಾ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ಒಂದ್ಸತಿ ಹಿಂಗ್ ಹಿಂಗೆ ಇಷ್ಟು ಬೆಂದಿದ್ರೆ ಸಾಕು. ಈಗ ಇದನ್ನ ಸ್ವಲ್ಪ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡೋಣ. ಪೂರ್ತಿ ಕಾಳನ್ನ ಸ್ಮ್ಯಾಶ್ ಮಾಡಬಾರ್ದು. ಒಂದು ಅರ್ಧ ಸುಮ್ನೆ ಹಿಂಗ್ ಮಾಡಿದಾಗ ಇದು ಇಷ್ಟು ಕಾಳಲ್ಲಿ ಒಂದು 1/4 ಭಾಗದಷ್ಟು ಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಗ್ರೇವಿ ಆಗತ್ತೆ. ಅದು ಸ್ವಲ್ಪ ಚೆನ್ನಾಗ್ ಬರತ್ತೆ, ತಿಕ್ಕಾಗಿ ಬರತ್ತೆ. ಲಂಚ್ ಬಾಕ್ಸಿಗೆಲ್ಲ ತಗೊಂಡೋದಾಗ ತುಂಬಾ ಗಟ್ಟಿ ಆಗ್ಬಿಡತ್ತೆ. ಹಂಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ನೀರಾಗೆ ಇಟ್ಟಿರ್ಬೇಕು. ನಾನಿದೊಂದು 5 ನಿಮಿಷ ಚೆನ್ನಾಗ್ ಕುದಿಯಕ್ ಬಿಟ್ಟಿದ್ದೆ. ಈಗ ಅದು ಚೆನ್ನಾಗ್ ಕುದ್ದಿದೆ. ಈಗ ಇದು ಕರಿ ರೆಡಿ ಆಗಿದೆ ಇವಾಗ. ನೋಡಕ್ಕೂ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ. ಇವತ್ತಿನ ದಿವಸ ಇದನ್ನ ನಾನು ಅನ್ನ ಮತ್ತೆ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬಾಸ್ಮತಿ ರೈಸ್ ಮಾಡಿದ್ದೀನಿ. ಈ ಬಾಸ್ಮತಿ ರೈಸ್‌ಗೆ ನೀವೇನ್ ಜೀರಾ ರೈಸ್ ಮಾಡಿದ್ರು ಕೂಡ ಈ ಕರಿಗೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಫ್ರೈಡ್ ರೈಸು ಚೆನ್ನಾಗಿರುತ್ತೆ. ಮತ್ತೆ ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಪೂರಿಗೂ ಚೆನ್ನಾಗಿರುತ್ತೆ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ ಮಾಡಕ್ಕೆ. ಬೇಗ ಮಾಡ್ಬಿಡ್ಬೋದು ಬೆಳಗಿನ ಗಡಿಬಿಡಿಗೆಲ್ಲ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.